ಶ್ರೀಲಂಕಾದಲ್ಲಿ ಸರಣಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೆಲಮಂಗಲದಲ್ಲಿ ಮೃತ ಜೆಡಿಎಸ್ ಮುಖಂಡರ ಅಂತಿಮ ದರ್ಶನವನ್ನ ಪಡ್ಕೊಳ್ಳಲಾಗ್ತಾ ಇದೆ. ಶಿವಕುಮಾರ್, ಲಕ್ಷ್ಮೀನಾರಾಯಣ ಮೃತ ಜೆಡಿಎಸ್ ಮುಖಂಡರು ಅಂಬೇಡ್ಕರ್ ಕ್ರೀಡಾಂಗಣಕ್ಕೆ ಈಗಾಗಲೇ ಅವರ ಮೃತದೇಹಗಳನ್ನು ತರಲಾಗಿದೆ. ಅಲ್ಲಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಾವು ಈ ದೃಶ್ಯದಲ್ಲಿ ನೋಡ್ತಾ ಇದ್ವಿ ಅಂತಿಮ ದರ್ಶನಕ್ಕೆ ಮಾಡಿರ್ತಕ್ಕಂತಹ ವ್ಯವಸ್ಥೆಯನ್ನ ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಈ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನೆಲಮಂಗಲಕ್ಕೆ ಬರ್ತಾರೆ. ತಮ್ಮ ಪಕ್ಷದ ಮುಖಂಡರ ಒಂದು ಅಗಲಿಕೆಗೆ ಸಂಬಂಧಪಟ್ಟಂತೆ ತೀವ್ರ ಸಂತಾಪವನ್ನು ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ವ್ಯಕ್ತಪಡಿಸಿದ್ರು. ಎಲೆಕ್ಷನ್ನ ಬ್ಯುಸಿಯನ್ನು ಮುಗಿಸಿ ಸ್ವಲ್ಪ ದಿವಸಗಳ ಕಾಲಕ್ಕೆ ಆರಾಮಾಗಿ ಹೋಗಿ ಬರೋಣ ಅಂತ ಹೇಳ್ಕೊಂಡು ಶ್ರೀಲಂಕಾದ ಕಡೆಗೆ ಹೋದಂಥವರು ಅಲ್ಲಿಂದ ಬಂದಿರುವಂಥದ್ದು ಪಾರ್ಥಿವ ಶರೀರದ ಮೂಲಕವಾಗಿ ಬರ್ತಾರೆ ಅನ್ನುವಂಥದ್ದು ಬಹುಶಃ ಯಾರೂ ಕೂಡ ಊಹಿಸೋದಕ್ಕೆ ಸಾಧ್ಯ ಇಲ್ಲದಿರತಕ್ಕಂತಹ ಘಟನೆ ಇದು. ಶ್ರೀಲಂಕಾಗೆ ಪ್ರವಾಸಕ್ಕೆ ತೆರಳಿದಂಥವರು ಅಲ್ಲಿ ನಡೆದಂತಹ ಸರಣಿ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಿದ್ದಾರೆ. ಈಗಾಗಲೇ ಊರವರು ಮನೆ ಮಂದಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಅಂತಿಮ ದರ್ಶನಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಕರ್ನಾಟಕದ ಒಟ್ಟು 8 ಜನ ಈ ಒಂದು ಬಾಂಬ್ ಸ್ಫೋಟದಲ್ಲಿ ಮೃತರಾಗಿದ್ದಾರೆ. 5 ಪಾರ್ಥಿವ ಶರೀರಗಳು ಈಗಾಗಲೇ ತಾಯ್ನಾಡಿಗೆ ಬಂದಿರತಕ್ಕಂತಹದ್ದು. ಕುಟುಂಬಸ್ಥರು ಸೇರಿದಂತೆ ಅವರ ಬಂಧು ಮಿತ್ರರು ಮತ್ತು ಗ್ರಾಮದವರು ಈಗಾಗಲೇ ಸಚಿವ MTB ನಾಗರಾಜ್ ಅವರು ಕೂಡ ಆಗಮಿಸಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ವಿ. ಬೆಂಗಳೂರು MTB ನಾಗರಾಜ್ ಅವರು ಕೂಡ ಈಗಾಗಲೇ ಆಗಮಿಸಿ ಪಾರ್ಥಿವ ಶರೀರಗಳ ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಲಕ್ಷ್ಮೀನಾರಾಯಣ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡ್ಕೊಳ್ತಿದ್ದಾರೆ ಮತ್ತು ಶಿವಕುಮಾರ್ ಅವರ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಳ್ತಾ ಇರುವಂಥದ್ದು. ಇಬ್ಬರು ಕೂಡ JDSನ ಮುಖಂಡರು. ಈ ಒಂದು ಲೋಕಸಭಾ ಚುನಾವಣೆಯ ಪ್ರಚಾರದ ಇವೆಲ್ಲವೂ ಕೂಡ ಮುಕ್ತಾಯ ಆದ ನಂತರ, ಚುನಾವಣಾ ಭರಾಟೆ ಮುಕ್ತಾಯ ಆದ ನಂತರ ಒಂದಷ್ಟು ದಿವಸಗಳ ಕಾಲ ಆರಾಮಾಗಿ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳ್ಕೊಂಡು ಶ್ರೀಲಂಕಾದ ಕಡೆಗೆ ಹೋದಂಥವರು ಶ್ರೀಲಂಕಾದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಬಾಂಬ್ ಸ್ಫೋಟದಲ್ಲಿ ಕರ್ನಾಟಕದ 8 ಜನ ಸಾವಿಗೀಡಾಗಿದ್ದಾರೆ. ಈಗಾಗಲೇ 300ಕ್ಕೂ ಹೆಚ್ಚು ಜನ ಶ್ರೀಲಂಕಾದಲ್ಲಿ ಮೃತಪಟ್ಟಿದ್ದಾರೆ. ಉಗ್ರರು ನಡೆಸಿರ್ತಕ್ಕಂತಹ ದಾಳಿ, ಉಗ್ರರ ಅಟ್ಟಹಾಸಕ್ಕೆ ಅಮಾಯಕರು ಬಲಿಯಾಗಿದ್ದಾರೆ.